ಸಹೋದರಿಯರೇ, ಸ್ನೇಹಿತರೆ, ಇವತ್ತು ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಎಳ್ಳು ಕೊಡೋಕ್ಕೆ ಅಂಗಡಿಯಿಂದ ಡಬ್ಬಗಳನ್ನ ತರ್ತಾನೆ ಇರ್ತೀವಿ. ನಿಮಗೂ ಗೊತ್ತು ನಮ್ಮ ಸಂಪ್ರದಾಯ. ಸೊ ಇವತ್ತು ಒಂದು ರೀತಿ ಹೊಸ ರೀತಿಯಾಗಿ ಮಕ್ಕಳಿಗೆ ಇಷ್ಟ ಆಗೋ ಥರ ಮಕ್ಕಳಿಂದಲೇ ಮಾಡಿಸ್ಬೋದು ಇದನ್ನು ಅಂಥದ್ದೊಂದು ನಿಮಗೆ ಪೇಪರ್ ಕಪ್ ಬುಟ್ಟಿಯನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಎಲ್ಲ ಪ್ಲಾಸ್ಟಿಕ್ ಬ್ಯಾನ್ ಆಗಿರೋದ್ರಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಲ್ವ, ಅದಕ್ಕೆ ಸೊ ಪ್ಲಾಸ್ಟಿಕ್ ಡಬ್ಬಗಳನ್ನೂ ಬಳಕೆ ಮಾಡೋದನ್ನು ನಾವು ನಿಲ್ಲಿಸೋಣ. ಸೊ ಪೇಪರ್ ಕಪ್ಪಿಂದ ತುಂಬ ಸುಲಭ, 10 ನಿಮಿಷದಲ್ಲಿ ಒಂದು 2 ರೆಡಿ ಮಾಡ್ಬೋದು, ಒಂದು ಅರ್ಧ ಗಂಟೆಯಲ್ಲಿ ಒಂದು 20 ರೆಡಿ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ಇದಕ್ಕೆ ಉಪಯೋಗಿಸಿರೋದು ನೋಡ್ತಾ ಇದ್ದೀರಿ ನೀವು. ಯಾವುದಾದ್ರೂ ಸ್ಯಾಟಿನ್ ಟೇಪು, ಜರಿ, ನಿಮ್ಮ ಮನೇಲಿ ಏನಿರುತ್ತೋ ಅದನ್ನ ಉಪಯೋಗಿಸಿ. ಆದಷ್ಟು ಹೊರಗಡೆ ತರೋದನ್ನು ಅವಾಯ್ಡ್ ಮಾಡಿ. ಮಕ್ಕಳಿಗೆ ಕ್ರಾಫ್ಟ್ ವರ್ಕಿಗೆಲ್ಲ ತಂದಿರ್ತೀರಲ್ಲ ಅದನ್ನ ಉಪಯೋಗಿಸಿ. ಆಮೇಲೆ ಕುಂದನ್, ನೀವು ಡೆಕೋರೇಷನ್ ನಿಮ್ಮ ಮನೇಲಿ ಏನಿದೆಯೋ, ಟಿಕ್ಳಿ ಇದೆಯೋ, ಕುಂದನ್ ಇದೆಯೋ, ಯಾವುದಿದೆಯೋ ಅದನ್ನು ಅಂಟಿಸ್ಕೊಳ್ಳಿ. ಈ ರೀತಿ ಬುಟ್ಟಿ ಥರ ಮಾಡಿಕೊಂಡ್ರೆ ನೋಡಿ ಚೆನ್ನಾಗಿದೆ. ಈಗ ಓಕೆನಾ? ಇದರಲ್ಲಿ ಎಳ್ಳು ಹಾಕಬೇಕು. ನಾನು ಕೊನೆಗೆ ಎಳ್ಳು ಹಾಕಿ ಹೇಗೆ ಮಾಡಿ ತೋರಿಸ್ತೀನಿ. ಫಸ್ಟು ಈ ಬುಟ್ಟಿನ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಈ ಪೇಪರ್ ಕಪ್ ಎಲ್ಲ ಕಡೆ ಅವೈಲೇಬಲ್ ಇದೆ, ನಿಮ್ಗೆ ಗೊತ್ತು. ಸೊ ಫಸ್ಟು ಇಲ್ಲ ಅಂಟಿಸ್ಕೊಳ್ಳಿ, ಬೇಕಾದ್ರೆ ಇಲ್ಲೂ ಒಂದು ರೌಂಡ್ ಅಂಟಿಸ್ಕೊಳ್ಳಿ. ನಿಮ್ಮದು ಹೇಗೆ ನೀವು ಕ್ರಿಯೇಟಿವಿಟಿ ನಿಮ್ಮದು ಹೇಗಿದೆಯೋ ಹಾಗೆ. ಸೊ ಈ ರೀತಿ ಬರೋ ಥರ ಮಾಡಿ ಒಂದು ಸಣ್ಣ ಫೋಲ್ಡ್ ಮಾಡಿದ್ರೆ ಸ್ವಲ್ಪ ಜಾರತಿ ನಿಧಾನಕ್ಕೆ ಮಾಡಿ. ಕಟ್ ಮಾಡ್ಕೊಳ್ಳೋದು ದೊಡ್ಡದಾದ್ರೂ ಕಷ್ಟ, ಚಿಕ್ಕದಾದ್ರೂ ಕಷ್ಟ. ಒಂದು ಸಲಕ್ಕಾದರೆ ಗೊತ್ತಾಗುತ್ತೆ. ಈ ರೀತಿ ಮಾಡಿಕೊಂಡು ಸ್ಟೇಪಲ್ ಮಾಡಿಬಿಡಿ. ನೋಡಿ, ಇಲ್ಲಿ ಒಂದು ಕಡೆ ಸ್ಟೇಪಲ್ ಮಾಡಿ. ಆಗೋಯ್ತು. ತುಂಬ ಸುಲಭ. ಇದಾದಮೇಲೆ ಈ ಬುಟ್ಟಿಗೆ ಒಂದು ಹ್ಯಾಂಡಲ್ ಥರ ನಾವು ಮಾಡಬೇಕಲ್ವ. ಸೊ ಅದಕ್ಕೂ ಕೂಡ ನೀವು ಇದು ಸ್ಟೆಪ್ಪಲ್ಲಿ ಎಲ್ಲಿ ಮಾಡಿದ್ದೀರಿ ಅದು ಬಿಟ್ಕೊಂಡು ಬೇರೆ ಕಡೆ ಇನ್ನೆರಡು ಕಡೆ ಹ್ಯಾಂಡಲ್ನ ಹ್ಯಾಂಗ್ ಮಾಡಿ. ಹ್ಯಾಂಡಲ್ನ ಹ್ಯಾಂಗ್ ಮಾಡಿ ಈ ರೀತಿ. ಇದಕ್ಕೂ 2 ಸ್ಟೆಪ್ಪಲ್ಲಿ ಮಾಡಿದ್ರೆ ಆಗುತ್ತೆ. ಇಷ್ಟೇ. ಸೊ ಮಾಡಿ ತೋರಿಸ್ತೀನಿ ನಿಮಗೆ. ಈ ಕಡೆ ಒಂದು. ಸೊ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಂಡು ಮಾಡಿ, ಅವರು ಖುಷಿ ಪಡ್ತಾರೆ. ಮಕ್ಕಳು ಕೂಡ ಹ್ಯಾಂಡ್ಲಿ ಎಷ್ಟು ಥರ ಉದ್ದ ಬೇಕೋ ಅಷ್ಟು ಉದ್ದ ನೀವು ಇಟ್ಕೊಳ್ಬೋದು. ನಾವು ಮಾಡಿದ್ದೆ ಕೊಡೋದು ಅಂದ್ರೆ ಮಕ್ಕಳಿಗೂ ಕೂಡ ಖುಷಿ. ಅಂಗಡಿಯಿಂದ ತಂದು ಡಬ್ಬಿ ಕೊಡೋದ್ರಲ್ಲಿ ಈ ಆನಂದ ಇರೋದಿಲ್ಲ. ಸೊ ಎಲ್ಲರೂ ಪ್ರಯತ್ನ ಮಾಡಿ ಹೊಸ ಥರದ್ದು ಮಾಡೋಕ್ಕೆ. ನೋಡಿ, ಬ್ಯಾಗ್ ರೆಡಿ ಆಯಿತು ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ. ಗಮ್ ಕೂಡ ಹಾಕ್ಬೋದು ಇದಕ್ಕೆ ಗಮ್ ಕೂಡ ಹಾಕ್ಬೋದು. ಅದನ್ನು ಕೂಡ ನಿಮಗೆ ಬೇಕಾದರೆ ಒಂದು ಟ್ರೈ ಮಾಡಿ ತೋರಿಸ್ತೀನಿ ನಾನು. ಗಮ್ ಕೂಡ ಹಾಕ್ಬೋದು. ನಮಗೆ ಸ್ಟೇಬಲ್ ಮಾಡೋಕ್ಕೆ ಇಷ್ಟ ಇರಲ್ಲ ಕೆಲವೊಬ್ಬರಿಗೆ, ಮಕ್ಕಳು ತಿಂತಾರೆ ಅಂತ ಏನಾದ್ರು ಕಾನ್ಷಿಯಸ್ ಇದ್ದರೆ ಸೊ ಗಮ್ ಈ ಕೋನಲ್ ಥರ ಸಿಗುತ್ತೆ. ಈಗ ಸೊ ಗಮ್ ಕೂಡ ಹಾಕ್ಕೊಳ್ಳಿ. ಇದು ಕೂಡ ಸುಲಭ, ಆದರೆ ಸ್ವಲ್ಪ ವೇಟ್ ಮಾಡಿ ಅಷ್ಟೇ. ಗಮ್ ಹಾಕಿ ಅದಾರೋವರೆಗೆ ಒಂಚೂರು ಒಂದು 10 ನಿಮಿಷ ಹಚ್ಚಿಟ್ಬಿಟ್ರೆ ಅದು ಆರ್ಕೊಳ್ಳುತ್ತೆ. ಇಷ್ಟೇ. ಇದು ಕೂಡ ತುಂಬ ಸುಲಭ. ಯಾವ್ದು ಬೇಕೋ ಅದು ಮಾಡಿ. ಗಮ್ಮಾರು ಹಾಕಿ ಸ್ಟೇಪಲ್ಲಾರು ಮಾಡಿ. ನೋಡಿ ಸ್ನೇಹಿತರೆ, ಗಮ್ಮಾರು ಮಾಡಿ ಸ್ಟೇಪಲ್ಲಾರು ಮಾಡಿ. ಇದಾದರೆ ಒಂದು 10 ನಿಮಿಷ ನೀವು ಎಲ್ಲ ಅಂಟಿಸಿ ಬಿಟ್ಬಿಡಿ. ಆವಾಗ ಅದು ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಆಮೇಲೆ ನೀವು ಇದನ್ನೂ ಕೂಡ ಗಮ್ ಹಾಕ್ಬೋದು. ಇದನ್ನೂ ತೋರಿಸ್ತೀನಿ ನಿಮಗೆ. ಇದನ್ನು ಕೂಡ ಗಮ್ ಹಾಕ್ಬಿಡಿ. ಗಮ್ ಹಾಕಿದ್ರೆ ಇದು ಈಚೆ ಬರುತ್ತೆ ಹಾಗೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಗಮ್ ಹಾಕಿದಾಗ ಅದು ಅಂಟ್ಕೊಂಡ್ಬಿಡುತ್ತೆ. ಇಲ್ಲೆಲ್ಲಿ ಜಾಯಿಂಟ್ ಇದೆಲ್ಲ ಬೇಕಾದ್ರೆ ಅಲ್ಲೇ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ, ಭದ್ರವಾಗಿರುತ್ತೆ ಅವಾಗ. ಇಲ್ಲಿ ಆಮೇಲೆ ಇಲ್ಲಿ ಈ ರೀತಿ. ಇನ್ನು ಸ್ವಲ್ಪ ನಿಮಗೆ ಶಾರ್ಟ್ ಇದ್ದರೆ ಕ್ಯೂಟ್ ಆಗಿರುತ್ತೆ ಅಂತ ಅನಿಸಿದ್ರೆ ಒಂಚೂರು ಟ್ರಿಮ್ ಮಾಡ್ಕೊಳ್ಳಿ. ಜಸ್ಟ್ ಫಾರ್ ಯು ಅಂತ ಬರೆದಿದೆ, ನೀವು ನೋಡ್ತಾ ಇದ್ದೀರಿ ಇದ್ರ ಮೇಲೆ. ಈ ಸ್ಯಾಟಿನ್ ಟೇಪಲ್ಲಿ 10 ರೂಪಾಯಿಗೆ ಸಿಗುತ್ತೆ ಸ್ನೇಹಿತರೆ, ಬರೀ 10 ರೂಪಾಯಿ. ಎಷ್ಟು ಕಲರು, ಎಷ್ಟು ಡಿಸೈನು, ಗ್ಲಿಟ್ರ್ ಇರೋದು ಎಲ್ಲ ರೀತಿ ಸಿಗುತ್ತೆ. ನೀವು ಯೂಸ್ ಮಾಡ್ಕೊಳ್ಳೋದು ಮಕ್ಕಳಿಗೆ ಒಂದು ಸಮಯದ ಸದುಪಯೋಗ ಪಡ್ಕೊಳ್ಳೋದು, ಒಂದು ಕ್ರಿಯೇಟಿವಿಟಿಗೆ ಮಕ್ಕಳಿಗೆ ಕೂಡ ಅವಕಾಶ ಕೊಡಿ. ನೋಡಿ, ಎರಡೂ ಕೂಡ ನಿಮ್ಗೆ ಆಪ್ಷನ್ ಓಪನ್ ಇದೆ. ಗಮ್ಮಾರು ಹಾಕಿ ಅಥವಾ ಸ್ಟೇಪಲ್ಲಾರು ಮಾಡಿ.
ಸೊ ಗಮ್ ಹಾಕಿದ್ರೆ ಸ್ವಲ್ಪ ನೀವು ಒಂದು 10 ನಿಮಿಷ ಬಿಟ್ಟರೆ ಆಗೋಯ್ತು. ಒಂದು ಅರ್ಧ ಗಂಟೆ ಬಿಟ್ಟರೆ ನೀವು ಮಕ್ಕಳನ್ನ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಕಟ್ ಮಾಡಿಕೊಟ್ಬಿಡಿ ಒಂದು ಮೆಜರ್ಮೆಂಟಿಗೆ ಅವರಿಗೆ, ಅವರು ಬೇಗ 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 ಅಂಟಿಸ್ತಾ ಹೋಗ್ತಾರೆ. ಆಯಿತಾ? ಸೊ ಇದನ್ನು ನಾನು ಒಂದು 8-10 ಮಾಡಿಟ್ಟಿದ್ದೀನಿ, ಒಂದು 15 ಮಾಡಿಟ್ಟಿದ್ದೀನಿ. ತೋರಿಸ್ತೇನೆ ನಿಮಗೆ. ಈಗ ನೋಡಿ, ಸುತ್ತಮುತ್ತಲಿನ ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಒಂದು 15 ಮಾಡಿಟ್ಟಿದ್ದೀನಿ. ಈ ರೀತಿ ನೋಡಿ, ಈ ರೀತಿ ಇಷ್ಟ ಆಯಿತು ಅಂದ್ಕೋತೀನಿ ಸ್ನೇಹಿತರೆ. ಆಮೇಲೆ ಸಂಕ್ರಾಂತಿಗೆ ನಿಮ್ಗೆ ಎಲ್ಲರಿಗೂ ಗೊತ್ತು, ನಾವು ಎಳ್ಳು ಬೆಲ್ಲ ಪ್ರಿಪೇರ್ ಮಾಡ್ತೀವಿ. ಈ ರೀತಿ ಎಳ್ಳು, ಶೇಂಗಾ, ಆಮೇಲೆ ಕುಸ್ರೆಳ್ಳು, ಪುಟಾಣಿ, ಆಮೇಲೆ ಕೊಬ್ಬರಿ ಚೂರು ಇಷ್ಟನ್ನೆಲ್ಲ ಹಾಕಿ ನಾವು ಉತ್ತರ ಕರ್ನಾಟಕದ ಕಡೆ ತುಂಬ ಜೋರಾಗಿ ಮಾಡ್ತೀವಿ ನಾವು ಹಬ್ಬನ ಇದನ್ನು. ಸೊ ಇದನ್ನು ಈ ರೀತಿ ಅಂಗಡಿಯಿಂದ ಬರೀ ಕುಸ್ರೆಳ್ಳು ಸಿಗುತ್ತಲ್ಲ, ಇದಷ್ಟೇ ಕೊಟ್ಟರೆ ಅಷ್ಟೊಂದು ರುಚಿಯಾಗಿರಲ್ಲ. ಅದ್ರ ಜೊತೆಗೆ ಎಳ್ಳು, ಇದು ನನ್ನ ಕೈಯಲ್ಲಿಟ್ಟು ತೋರಿಸೋದಾದರೆ ಪುಟಾಣಿ, ಈ ಬಿಳಿ ಎಳ್ಳು ಮತ್ತು ಬೆಲ್ಲ, ಕೊಬ್ಬರಿ ಇಷ್ಟು ಹಾಕಿದ್ದೀವಿ ನೋಡಿ ಸ್ನೇಹಿತರೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ. ಓಕೆ, ಸೊ ಈಗ ಇದರಲ್ಲಿ ಫಿಲ್ ಮಾಡಿ ಒಂದೊಂದು ತೊಗೊಂಡು, ಸ್ವಲ್ಪ ನಾಜೂಕಿನ ಕೆಲಸ ಆಗಿರೋದ್ರಿಂದ ಮೇಲೊಂದು ಅಚ್ಚು ಕೂಡ ಇಡ್ಬೋದು ಸ್ನೇಹಿತರೆ. ನಾನು ಮರ್ತುಬಿಟ್ಟೆ ಅಂತ ಹೇಳೋಕ್ಕೆ, ಒಂದು ಅಚ್ಚು ಕೂಡ ಇಟ್ಬಿಡಿ ಮೇಲೆ. ಇಲ್ಲಿ ನೋಡಿ, ಇದು ಕಿತ್ತೋದಿಲ್ಲ, ಎಂಥದ್ದು ಆಗೋದಿಲ್ಲ, ಎಷ್ಟು ಖುಷಿಯಾಗಿ ಮಕ್ಕಳು ಕ್ಯಾರಿ ಮಾಡ್ತಾರೆ. ಈ ರೀತಿ ಒಂದು ಅರ್ಧ ಹಾಕಿ ಮೇಲೊಂದು ಅಚ್ಚಿಟ್ಬಿಡಿ. ಓಕೆನಾ? ಸೊ ಆಮೇಲೆ ಈ ಚಾಕ್ಲೇಟ್ಸ್ ಕೂಡ ಬೇಕಾದ್ರೆ ನೀವು ಇದನ್ನು ಎಳ್ಳು ಸಂಕ್ರಾಂತಿಗೆ ಒಂದೇ ಅಲ್ಲ, ಈ ನೀವು ಒಂದು ಬರ್ತ್ಡೇ ಕೂಡ ಕರೆದಿರ್ತೀರ ಮಕ್ಕಳಿಗೆಲ್ಲ, ಸುತ್ತಮುತ್ತಲಿನ ಮಕ್ಕಳಿಗೆಲ್ಲ ಚಾಕ್ಲೇಟ್ ಹಾಕಿ 4 ಇದು ₹1 ಒಂದು ಚಾಕ್ಲೇಟ್, ಒಂದು ಕಪ್ಪಲ್ಲಿ ಒಂದು 4 ಚಾಕ್ಲೇಟ್ ಇಡಿಸುತ್ತೆ. ಸೊ ಈ ರೀತಿ ಚಾಕ್ಲೇಟ್ ಕೊಟ್ಬಿಟ್ರೆ ಮಕ್ಕಳು ಖುಷಿಯಾಗಿ ಜ್ಞಾಪಕ ಇಡ್ತಾರೆ ಯಾವಾಗಲೂ ಅಂತ ನನ್ನ ಆಸೆ. ನೋಡಿ, ಇದು ಎಳ್ಳು ಹಾಕಿದ್ದೀನಿ, ಇದು ಚಾಕ್ಲೇಟ್ ಹಾಕಿದ್ದೀನಿ. ಈ ರೀತಿ ಜೋಡಿಸ್ಕೊಳ್ಳಿ, ಯಾವುದು ಬೇಕೋ ನಿಮ್ಮ ಚಾಯ್ಸ್. ಓಕೆನಾ? ಇದು ಒಂದು ನನಗೆ ಅನಿಸಿದ್ದು ನಾನು ಮಾಡಿ ತೋರಿಸಿದ್ದೀನಿ. ಆಮೇಲೆ ಸ್ನೇಹಿತರೆ ಮರ್ತುಬಿಟ್ಟೆ, ಇದ್ರ ಕೆಳಗಡೆ ಕುಂದನ ಅಂಟಿಸೋದು ನಾನು ನಿಮ್ಗೆ ಹೇಳ್ಕೊಡ್ಲಿಲ್ಲ. ಇದರಲ್ಲೆಲ್ಲ ಕುಂದನ ಅಂಟಿಸಿದ್ದೀನಿ ನೋಡಿ. ಓಕೆ, ಕುಂದನ್ ಯಾವ ಕಲರ್ ಬೇಕು, ಎಷ್ಟು ಕಲರ್ ಬೇಕೋ ಅಂಟಿಸ್ಕೋಬೋದು. ಈ ರೀತಿ ಇಲ್ಲಿ ನೋಡಿ ತೋರಿಸೋದಾದರೆ ಫಸ್ಟ್ ಹಿಂಗೆ ಹಚ್ಕೊಂಡು 4, 5 ಏನಾರು ಹಚ್ಕೋಬೋದು, ಎಷ್ಟಾರು ಹಚ್ಕೋಬೋದು. ಈ ರೀತಿ ಕೋಣೆ ಸಿಗುತ್ತೆ ಗಮ್ಮಿಂದು, ಮಕ್ಕಳಿಗೆ ಈಸಿ ಆಗಲಿ ಅಂತ. ಈ ಕುಂದನ್ ಕೂಡ ಒಂದು ₹20 ಕೊಟ್ಟರೆ, ಚಿಕ್ಕಪೇಟೆಯಲ್ಲಿ ಇನ್ನೂ ಸ್ವಲ್ಪ ಚೀಪಾಗಿ ಸಿಗುತ್ತೆ ಸುತ್ತಮುತ್ತಲಿನ ಸ್ಟೋರ್ಸ್ಗಿಂತ. ಇದು ಡೆಕೋರೇಷನ್, ಇಟ್ ಇಸ್ ಲೆಫ್ಟ್ ಟು ಯು, ನೀವು ಯಾವ ರೀತಿ ಬೇಕಾದರೆ ಮಾಡ್ಕೋಬೋದು. ಡೆಕೋರೇಷನ್ ಪಾರ್ಟು ನೀವು ಯಾವ ರೀತಿ ಬೇಕಾದ್ರೆ ಮಾಡ್ಕೋಬೋದು, ಎಷ್ಟು ಬೇಕಾದ್ರೆ ಇಟ್ಕೊಳ್ತಾನೆ. ಓಕೆನಾ? ಸೊ ಇದು ಒಂದು ಪ್ಯಾಟ್ರನ್ ಆದರೆ ಅಕೊಮಡೇಟ್ ಆಗಲ್ಲ ಅನ್ಕೋತೀನಿ. ಸರಿ, ಓಕೆ. ಈಗ ಇನ್ನೊಂದು ಥರದ್ದು ತೋರಿಸಿದೆ ನೋಡಿ, ಮಾಡಿ. ಇದು ಓಪನ್ ಇದೆ ಅಲ್ವಾ, ಸೊ ಈ ಮರದ ಬಾಗಣದಲ್ಲೆಲ್ಲ ಇಟ್ಟರೆ ಅದು ಚೆಲ್ಲಿ ಹೋಗುತ್ತೆ ಅಂತ ಅನಿಸಿದ್ರೆ, ಈ ಸುತ್ತಮುತ್ತಲಿನ ಮಕ್ಕಳಿಗೆ ಇದು ಕೊಡೋದಾದರೆ, ಅವಾಗೇ ತಿನ್ನೋದಾದರೆ ಅವ್ರು ಪರವಾಗಿಲ್ಲ. ಚೆಲ್ಲಿ ಹೋಗುತ್ತೆ ಅಂತಾದರೆ ಈ ರೀತಿ ಕವರ್ಡ್ ಒಂದು ಡಬ್ಬ ಬಾಕ್ಸನ್ನು ರೆಡಿ ಮಾಡಿದ್ದೀನಿ. ಇದು ಕೂಡ ಪೇಪರ್ ಕಪ್ಸಿನೇ ಮಾಡೋದು, ನೀವು ನೋಡಿದ್ದೀರಿ. ಸೊ ಇದಕ್ಕೆ ಯೂಸ್ ಮಾಡೋ ಪೇಪರ್ ಯಾವುದು ಅಂತ ನಾನು ನಿಮ್ಗೆ ಹೇಳೋದು ಬೇಕಾಗಿಲ್ಲ, ನಿಮಗೆಲ್ಲರಿಗೂ ಗೊತ್ತು. ಈ ಶೀಟ್ಸ್ ಸಿಕ್ಕುತ್ತೆ ನಿಮಗೆ, ತುಂಬ ಸಾಫ್ಟ್ ಗ್ಲಿಟ್ರಿಂಗ್ ಇರುತ್ತೆ. ಒಂದು ಶೀಟಲ್ಲಿ ಒಂದು 15-20 ಕಪ್ ಮಾಡ್ಬೋದು. ಒಂದೇ ಶೀಟ್ ಸಾಕು, ₹5 ಒಂದು ಶೀಟು, ಒಂದೇ ಒಂದು ಶೀಟ್ ಸಾಕು. 2 ರಬ್ಬರ್ ಬ್ಯಾಂಡ್ ಬೇಕು ಅಷ್ಟೇ, ಮತ್ತು ಇದೇ ಥರದ ಟೇಪ್ ಅಷ್ಟೇ ಬೇಕು ಇದಕ್ಕೆ. ಸೊ ಈ ರೀತಿ ಇದನ್ನ ಕಟ್ ಮಾಡ್ಕೊಳ್ಳೋದಾದರೆ ಹಿಂಗೆ ಕಪ್ಪನಿಟ್ಟು ಸ್ವಲ್ಪ ಜಾಸ್ತಿ ಜಾಗ ಬಿಟ್ಕೊಳ್ಳಿ ಸುತ್ತಲೂ, ಅಂದರೆ ಕಂಫರ್ಟೇಬಲಾಗಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ತೋರಿಸ್ತೀನಿ ನೋಡಿ ನಿಮ್ಗೆ ಹೇಗೆ ಮಾಡೋದು ಅಂತ. ಫಸ್ಟು ಈ ರೀತಿ ಇಟ್ಕೊಳ್ತೀರಿ. ಅದು ಮುದ್ದೆ ಆಯಿತು ಅಂತ ಯೋಚನೆ ಮಾಡೋದು ಬೇಡ, ನೀವು ರಬ್ಬರ್ ಬ್ಯಾಂಡ್ ಹಾಕಿದ ತಕ್ಷಣ ಸ್ಟ್ರೇಟ್ ಆಗಿಬಿಡುತ್ತೆ. ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಮತ್ತೊಬ್ಬರು ಸಹಾಯ ಬೇಕು ಅಂತ ಇಲ್ಲವೇ ಇಲ್ಲ ಇದಕ್ಕೆ. ಸೊ ಸ್ವಲ್ಪ ಮೇಲೆ ತಳ್ಳಿ ರಬ್ಬರ್ ಬ್ಯಾಂಡ್ನ, ಫಸ್ಟ್ ಸ್ಟೆಪ್ ಇದು. ಈ ರೀತಿ ಹಿಂಗೆ ಪೇಪರ್ ಎತ್ತಿದ್ರೆ ಅದು ತಾನಾಗಿ ಮೇಲೆ ಹೋಗುತ್ತೆ. ಎಷ್ಟು ಸುಂದರವಾಗಿದೆ. ಸ್ವಲ್ಪ ಟೈಟಾಗಿ ಈ ರೀತಿ ಎಳೀರಿ ಆಯಿತಾ. ಈ ಸುತ್ತಲಿನ ಕಟ್ ಮಾಡಬೇಕಲ್ವ, ಈಗ ಹೀಗೆ ಕಟ್ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಕಡೆ ಉದ್ದ ಒಂದು ಕಡೆ ಗಿಡ್ಡ ಆಗುತ್ತೆ ಅಂತ ಅಂದ್ಕೊಂಡಿರೋನು. ಇಲ್ಲ ನೀವು ಮ್ಯಾನೇಜ್ ಮಾಡ್ತೀರಿ ಹಾಗೆ ಅಂದರೆ ಮಾಡಿ. ಸುತ್ತಿಂದೆಲ್ಲ ಕಟ್ ಮಾಡಬೇಕು. ಈಗ ನಾನು ಒಂದು ಏನು ಮಾಡಿದೆ, ಈಗ ಇದಕ್ಕೆ ಇನ್ನೊಂದು ಕವರ್ ಹಾಕ್ಕೊಂಡು
ರಬ್ಬರ್ ಬ್ಯಾಂಡ್. ಇದು ಕೂಡ ಬೇಗ ಆಗುತ್ತೆ, ಯಾವ ರೀತಿ ಕಷ್ಟನೂ ಇಲ್ಲ ಇದರಲ್ಲಿ. ಸ್ವಲ್ಪ ಮೇಲ್ ತಳ್ತಾ ಬನ್ನಿ. ಓಕೆ, ಈ ರೀತಿ ತಳೆದಪ್ಪ. ಈಗೇನು ಮಾಡಿ, ಕಟ್ ಮಾಡ್ತಾ ಬನ್ನಿ. ಇದನ್ನು ಎಕ್ಸ್ಟ್ರಾ ಇರೋದನ್ನು ಈ 2ನೇ ರಬ್ಬರ್ ಬ್ಯಾಂಡಿಗೆ ತನಕ ಕಟ್ ಮಾಡ್ಕೊಳ್ಳಿ. 1ನೇ ರಬ್ಬರ್ ಬ್ಯಾಂಡ್ ಅಲ್ಲ, 2ನೇ ರಬ್ಬರ್ ಬ್ಯಾಂಡಿ ಹಾಕಿದಿಲ್ಲ, ಆಮೇಲೆ ಅದನ್ನು ತೆಗೆದುಬಿಡ್ಬೇಕು ರಬ್ಬರ್ ಬ್ಯಾಂಡು. ಈ ರೀತಿ ನಿಮ್ಗೆ ಅವಾಗ ಸ್ವಲ್ಪ ಈ ಫ್ರಾಕಿಗೆ ಫ್ರಿಲ್ ಮಾಡಿರ್ತಾರಲ್ಲ, ಆ ರೀತಿ ಫ್ರಿಲ್ ಎಫೆಕ್ಟ್ ಅದು ಕೊಡುತ್ತೆ. ಸ್ಲೋವಾಗಿ ಹಿಡ್ಕೊಂಡು, ಇದು 2 ಪೇಪರ್ ಆಗಿರೋದ್ರಿಂದ, ಕಪ್ಪು ಪೇಪರು ಇದು ಪೇಪರ್ ಆಗಿರೋದ್ರಿಂದ ಸ್ವಲ್ಪ ನಾಜುಕ್ತನದ ಅವಶ್ಯಕತೆ ಇದಕ್ಕಿದೆ. ಅದಾದ ನಂತರ ಇದನ್ನು ಜಾಸ್ತಿ ತೆಗೆದುಬಿಡಿ. ಆಗೋದು ನಿಮ್ಮದು. ಈಗ ಈ ಸ್ವಲ್ಪ ಹೀಗೀಗ ಮೇಲೆ ಎತ್ತಿದ್ರೆ ನೀವು ಫ್ರಾಕಿನ ಫ್ರಿಲ್ ಥರ ಆಳ್ಕೊಳ್ಳುತ್ತೆ. ಇಷ್ಟು ಸುಂದರವಾಗಾಯಿತು ಅಂತ. ಈಗ ಮತ್ತೆ ನಿಮ್ಮ ಸರ್ದಿ ಏನು ಒಂದು ಹ್ಯಾಂಡಲ್ ಮಾಡಬೇಕಲ್ವ ಇದಕ್ಕೆ. ಹೀಗೆ ಇಟ್ಟರೂ ಪರವಾಗಿಲ್ಲ, ನೀವು ಮರದ ಭಾಗದಲ್ಲಿ ಇಡ್ತೀನಿ ನಾನು ಹೀಗೆ ಇಡ್ತೀನಿ ಅಂತಂದ್ರೆ ಹೇಳಿದ್ರೆ ಇದು ಪರವಾಗಿಲ್ಲ. ಇದರೊಳಗಡೆ ನೀವು ಎಳ್ಳು ಬೆಲ್ಲ, ಒಂದು ಅರಿಶಿನ ಕುಂಕುಮ ಚೀಟಿ, ಒಂದು ಸಕ್ಕರೆ ಅಚ್ಚು, 3 ಕೂಡ ಇಡ್ಬೋದು. ಈಗ ಒಂದು ಹ್ಯಾಂಡಲ್ ಕಣ ಅಂಟಿಸೋ ಕೆಲಸ ಆಗಿದ್ದರಿಂದ ಬೇಗ ಆಗುತ್ತೆ. ಸೂಜಿ ದಾರ ಇರೋ ಕೆಲಸ ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಯಾವಾಗಲೂ ಅಂಟಿಸೋದಾದ್ರಿಂದ ಸ್ವಲ್ಪ ಬೇಗ ಆಗುತ್ತೆ. ಎಲ್ಲ ನೀವು ಏನು ಬೇಕೋ ಹಾಗೆ ಟ್ರಿಮ್ಮಿಂಗ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಬೇಕೋ ಹಾಗೆ. ಆಮೇಲೆ ಅಂಟಿಸ್ಬೇಕಾದ್ರೆ ಆದಷ್ಟು ಇಲ್ಲೊಂದು ಇದು ಇರುತ್ತಲ್ಲ, ಏನು ಜಾಯಿಂಟು, ಅಲ್ಲಿಗೆ ಅಂಟಿಸಿ. ಅವಾಗ ನಿಮಗೆ ಈಸಿ ಆಗುತ್ತೆ. ಫಸ್ಟ್ ಇದು ಅಂಟಿಸ್ಕೊಳ್ಳಿ. ಇಲ್ಲಿ ಇದು ಸ್ವಲ್ಪ ಜಾಗ ಹೆಚ್ಚು ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಒಂದು 15 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಸ್ವಲ್ಪ ವೆಟ್ಟಿದ್ದಾಗ ನಿಮ್ಗೆ ಆಗ ಅನಿಸುತ್ತೆ ಅದು ಅಂಟತ್ತೋ ಇಲ್ವೋ ಅಂತ. ಖಂಡಿತ ತುಂಬ ಗಟ್ಟಿಯಾಗಿ ಅಂಟುತ್ತೆ. ನಾನು ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಟ್ರಯಲ್ ಮಾಡಿಟ್ಟಿರೋದು ತೋರಿಸ್ತಾ ಇದ್ದೀನಿ. ಈ ರೀತಿ ಇಟ್ಬಿಟ್ರೆ ತುಂಬ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಇಲ್ಲಿ ನೋಡಿ ನಾನು ಮಾಡಿಟ್ಟಿದ್ದೀನಿ. ಇದ್ರ ಮೇಲೆ ಮತ್ತೆ ನಿಮಗೆ ಏನಾದ್ರು ಕುಂದನ್ ಬೇಕಾದರೆ ಓಪನ್ ಇದ್ರೆ ಕುಂದನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡೆ ನಾನು. ಸೊ ನೋಡಿ, ಇದೆಷ್ಟು ಸುಂದರವಾಗಿ ಕ್ರಿಯೇಟಿವ್ ಆಗಿದೆ. ಸೊ ಇದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. 2 ಥರದ ಕಪ್ಗಳನ್ನ ನಾನು ಮಾಡಿ ತೋರಿಸ್ತೀನಿ ನಿಮಗೆ. 2 ಕೂಡ ತುಂಬ ಇಷ್ಟ ಆಯಿತು ಅಂದ್ಕೋತೀನಿ. ಇವತ್ತು ಸಂಡೇ ಸ್ನೇಹಿತರೆ, ಎಲ್ಲ ಮಕ್ಕಳ ಜೊತೆ ಸೇರಿಕೊಂಡು ನೀವು ಇದನ್ನು ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ಬೋದು. ಒಂದು 25-30 ಮಾಡಿಟ್ರೆ ಅಕ್ಕಪಕ್ಕದ ಮಕ್ಕಳಿಗೆಲ್ಲ ಕೊಡ್ಬೋದು. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಜೆನ್ಯೂನ್ ಕಮೆಂಟ್ಸ್ ಕೊಡಿ ಸ್ನೇಹಿತರೆ. ಇನ್ನೂವರೆಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ, ನನ್ನ ಲೇಟೆಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಕೂಡಲೇ ಇನ್ನೊಂದು ಎಳ್ಳು ಹಾಕುವ ವಿಧಾನ ನಾನು ರೆಡಿ ಮಾಡಿದ್ದೀನಿ. ಅದನ್ನು ನೆಕ್ಸ್ಟ್ ನಾಳೆ ಅದನ್ನು ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್ ಸ್ನೇಹಿತರೆ.